Welcome back to my class. Last classes discuss about noun topic. Noun topic ಅಲ್ಲಿ ಅದರ ಟೈಪ್ಸ್ ಅನ್ನು ನಾವು ಸ್ಟಡಿ ಮಾಡಿದ್ವಿ ಲಾಸ್ಟ್ ಕ್ಲಾಸಸ್ ಅಲ್ಲಿ. ಎಸ್ ಸುಮಾರು 7-8 ಟೈಪ್ಸ್ ಕೈಂಡ್ಸ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ಇವತ್ತಿನ ದಿವಸ ಜೆಂಡರ್ಸ್ ಅನ್ನ ಸ್ಟಡಿ ಮಾಡೋಣ. ಈ ನೌನ್ ಅಲ್ಲಿ ಜೆಂಡರ್ಸ್ ಅಂತೇಳಿ ಬರ್ತೈತಿ, ಹಿಂಗಾಗಿ ಅದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅಂತೇಳಿ ಅನಿಸ್ಕೊಳ್ಳುತ್ತ. ಎಸ್ ಜೆಂಡರ್ಸ್ ಅಂತಂದ್ರೆ ಲಿಂಗಗಳು ಅಂತೇಳಿ ಕರೆಯುವಂಥದ್ದು. ಎಸ್ಪೆಷಲಿ ಇಲ್ಲಿ ಏಕವಚನ ಬಹುವಚನ ಲಿಂಗ ಸ್ತ್ರೀಲಿಂಗ ಕಾಮನ್ ಇರುವಂಥದ್ದು, ನಪುಂಸಕ ಲಿಂಗ, ನೆಕ್ಸ್ಟ್ ಒನ್ನ ಉಭಯ ಲಿಂಗ ಅಂತೇಳಿ ಬರ್ತಾವ. ಎಸ್ ಇವತ್ತಿನ ದಿವಸ ಕಲಿತಾ ಹೋಗೋಣ, ಜೆಂಡರ್ಸ್ ಅನ್ನ ಕಲಿತಾ ಹೋಗೋಣ. ಎಸ್ ಫಸ್ಟ್ ಒನ್ ಜೆಂಡರ್ಸ್, ಟೋಟಲಿ 4 ಟೈಪ್ಸ್ ಆಫ್ ಜೆಂಡರ್ಸ್ ಬರುವಂತದ್ದು. ಎಸ್ ಮಸ್ಕುಲಿನ್ ಜೆಂಡರ್, ಫೆಮಿನೈನ್ ಜೆಂಡರ್, ಕಾಮನ್ ಜೆಂಡರ್ ಅಂಡ್ ನ್ಯೂಟರ್ ಜೆಂಡರ್ ಅಂತೇಳಿ. ಎಸ್ ಮಸ್ಕುಲಿನ್ ಜೆಂಡರ್ ಅಂತಂದ್ರೆ ಫುಲ್ಲಿಂಗ, ಫೆಮಿನೈನ್ ಜೆಂಡರ್ ಸ್ತ್ರೀಲಿಂಗ, ಕಾಮನ್ ಜೆಂಡರ್ ಉಭಯಲಿಂಗ, ನ್ಯೂಟರ್ ಜೆಂಡರ್ ನಪುಂಸಕ ಲಿಂಗ ಅಂತೇಳಿ ಕರಿತೀವಿ. ಹಾಗಿದ್ರ 1 by 1 ಸ್ಟಡಿ ಮಾಡ್ತಾ ಹೋಗೋಣ ಇವತ್ತಿನ ದಿವಸ. ಎಸ್ ಮಸ್ಕುಲಿನ್ ಜೆಂಡರ್ ಅಂತಂದ್ರೆ ಇಟ್ ಡಿನೋಟ್ಸ್ ಅ ಮೇಲ್ ಎನಿಮಲ್. ಎಸ್ಪೆಷಲಿ ಮೇಲ್ ಅಂತಂದ್ರೆ ಇದು ಗಂಡಸರಿಗೆ ಅಥವಾ ಈ ಗಂಡ ಇರುವಂತ ಒಂದು ಸೊಸೈಟಿಗೆ ಹೆಸರು ಹೇಳುವಂತದ್ದ ಮಸ್ಕುಲಿನ್ ಜೆಂಡರ್ ಅಥವಾ ಪುಲ್ಲಿಂಗ ಅಂತೇಳಿ ಕರಿತೀವಿ. ಪುರುಷರಿಗೆ ಇರುವಂತ ಒಂದು ಕ್ವಾಲಿಟಿ ಆಗಿರ್ಬಹುದು ಅಥವಾ ಹೆಸರು ಆಗಿರ್ಬಹುದು. ಈ ಯಾವ್ದಾದ್ರು ಯಾರನ್ನಾದ್ರೂ ಒಬ್ಬರನ್ನ ತೋರಿಸಿದ್ವಿ ಅಂತಂದ್ರ ಅವರು ಪುರುಷರು ಅಂತೇಳಿ ನಮಗ್ ಅನಿಸಿತ್ತು ಅಂತಂದ್ರ ಅದು ಪುಲ್ಲಿಂಗ ಅಂತೇಳಿ ಕರೆಸ್ಕೊಳತ್ತ. ಎಸ್ ಇಟ್ ಡಿನೋಟ್ಸ್ ಅ ಮೇಲ್ ಎನಿಮಲ್, ಎಸ್ಪೆಷಲಿ ಬಾಯ್, ಮ್ಯಾನ್, ಬ್ರದರ್, ಕಿಂಗ್ ಆರ್ ಎಕ್ಸೆಟ್ರಾ. ಬಾಯ್ ಅಂತಂದ್ರೆ ಹುಡುಗ, ಅವ ಒಬ್ಬ ಪುರುಷ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ನ ಮ್ಯಾನ್, ಮನುಷ್ಯ, ಅವ ಒಬ್ಬ ಮನುಷ್ಯ ಅದಾನಪ್ಪ, ಯಾಕಂತಂದ್ರೆ ಅವ ಗಂಡ ಮಗ ಅದಾನ ಅಂತೇಳಿ ನಾವು ಕರೆಸ್ಕೊಳ್ತೀವಿ. ಬ್ರದರ್, ಕಿಂಗ್, ಎಸ್ ಎಸ್ಪೆಷಲಿ ಪುರುಷ ಪ್ರಧಾನ ಸಮಾಜಕ್ಕೆ, ಅದಕ್ಕೆ ಪುಲ್ಲಿಂಗ ಅಂತೇಳಿ ನಾವು ಕರೆಯುವಂಥದ್ದು. ನೆಕ್ಸ್ಟ್ ಒನ್ನ ಫೆಮಿನೈನ್ ಜೆಂಡರ್ ಅಂತೇಳಿ ಕರೆಯುವಂಥದ್ದು ಸ್ತ್ರೀಲಿಂಗ. ಎಸ್ ಸ್ತ್ರೀ ಸಮಾಜಕ್ಕೆ, ಸ್ತ್ರೀ ಸಮಾಜಕ್ಕೆ ಕರೆಯುವಂಥದ್ದ ಫೆಮಿನೈನ್ ಜೆಂಡರ್ ಅಂತೇಳಿ ನಾವು ಕರಿತೀವಿ. ಅದರಲ್ಲಿ ಇಟ್ ಡಿನೋಟ್ಸ್ ಫಿಮೇಲ್ ಅನಿಮಲ್, ಎಸ್ಪೆಷಲಿ ಫಿಮೇಲ್ ಅನಿಮಲ್ಸ್ ಅಂತಂದ್ರೆ ಈ ಫಿಮೇಲ್ ಇರುವಂತ ಸೊಸೈಟಿಗೆ ನಾವು ಫೆಮಿನೈನ್ ಜೆಂಡರ್ ಅಂತೇಳಿ ಕರೆಯುವಂಥದ್ದು. ಎಸ್ಪೆಷಲಿ ಗರ್ಲ್, ಹುಡುಗಿ ಅಂತೇಳಿ ಕರೆಯುವ, ವುಮನ್ ಹೆಣ್ಣು ಮಗಳು ಅಥವಾ ಹೆಂಗಸು ಅಂತೇಳಿ ಕರೆಯುವಂಥದ್ದು, ಸಿಸ್ಟರ್ ತಂಗಿ, ಕ್ವೀನ್ ರಾಣಿ, ಮಮ್ಮಿ, ಡಾಟರ್ ಎಕ್ಸೆಟ್ರಾ. ಇವೆಲ್ಲಾನು ಕರೆಯುವಂಥದ್ದು ಸ್ತ್ರೀ ಸಮಾಜ. ಅಂದ್ರೆ ಅವರು ಸ್ತ್ರೀಯರು ಅಂತೇಳಿ ಅನಿಸ್ಬೇಕು, ಅವ್ರಿಗೆ ಏನಂತೇಳಿ ಕರಿತೀವಿ ಫೆಮಿನೈನ್ ಜೆಂಡರ್ ಆರ್ ಸ್ತ್ರೀಲಿಂಗ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಒಂದು ಕಾಮನ್ ಜೆಂಡರ್ ಅಂತೇಳಿ ಬರುತ್ತಾ, ಉಭಯಲಿಂಗ ಅಂತೇಳಿ. ಕಾಮನ್ ಜೆಂಡರ್ ಅದು ಆ ಕಡೆನೂ ಇರೋದಿಲ್ಲ ಈ ಕಡೆನೂ ಇರೋದಿಲ್ಲ, ಬಟ್ ಇಟ್ ಡಿನೋಟ್ಸ್ ಐದರ್ ಮೇಲ್ ಆರ್ ಅ ಫಿಮೇಲ್. ಎಸ್ ಫಿಮೇಲೂ ಇರುತ್ತ ಬಟ್ ಮೇಲೂ ಇರುತ್ತ, ಎರಡೂ ಇರುವಂತದ್ದ ಅದಕ್ಕೆ ಉಭಯಲಿಂಗ ಅಂತೇಳಿ ಕರೆಯುವಂಥದ್ದು. ಚೈಲ್ಡ್ ಅಂತಂದ್ರೆ ನಾವು ಸಣ್ಣ ಹುಡುಗರಿಗೆ, ಎಸ್ ಅದು ಹುಡುಗಿ ಇರಬಹುದು ಅಥವಾ ಹುಡುಗನೂ ಇರಬಹುದು, ಅದಕ್ಕೆ ನಾವು ಹುಡುಗರು ಅಂತೇಳಿ ಕರೆಯುವಂಥದ್ದು. ಬೇಬಿ, ಕೂಸು ಅಂತೇಳಿ ಕರಿತೀವಿ, ಅದು ಹೆಣ್ಣಾಗಿರ್ಬಹುದು ಅಥವಾ ಗಂಡು ಆಗಿರ್ಬಹುದು, ಅದಕ್ಕೆ ನಾವು ಬೇಬಿ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಒಂದು ಕ್ಯಾಂಡಿಡೇಟ್ ಅಂತೀವಿ, ಅದು ಫೆಮಿನೈನ್ ಆಗಿರ್ಬಹುದು. ನೆಕ್ಸ್ಟ್ ಒಂದು ಮಸ್ಕುಲಿನ್ ಆಗಿರ್ಬಹುದು, ಅದಕ್ಕೆ ನಾವು ಕ್ಯಾಂಡಿಡೇಟ್ ಅನ್ನುವಂಥದ್ದು. ನೆಕ್ಸ್ಟ್ ಒಂದು ಸ್ಟೂಡೆಂಟ್, ದಟ್ ಈಸ್ ಅ ಫೆಮಿನೈನ್ ಆರ್ ಮಸ್ಕುಲಿನ್. ಎಸ್ ಯಾರಾದ್ರೂ ಆಗಿರ್ಬಹುದು, ವಿದ್ಯಾರ್ಥಿಗಳು ಹುಡುಗಿ ಆಗಿರ್ಬಹುದು ಅಥವಾ ಹುಡುಗ ಅಂತೇಳಿನೂ ಆಗಿರ್ಬಹುದು. ಪರ್ಸನ್ ಅಂತೇಳಿ ಕರಿತೀವಿ, ಯಾರೋ ಒಬ್ರು, ಅವರು ಮಸ್ಕುಲಿನ್ ಜೆಂಡರ್ ಆಗಿರ್ಬಹುದು, ನೆಕ್ಸ್ಟ್ ಒನ್ನ ಫೆಮಿನೈನ್ ಜೆಂಡರ್ನು ಆಗಿರ್ಬಹುದು. ಇವಕ್ಕೆ ಉಭಯ ಲಿಂಗಗಳು ಅಂತೇಳಿ ಕರೆಯುವಂಥದ್ದು, ಇವಕ್ಕ ಕಾಮನ್ ಜೆಂಡರ್ಸ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ನ ನ್ಯೂಟರ್ ಜೆಂಡರ್ ಅಂತೇಳಿ ಕರೆಯುವಂಥದ್ದು. ನ್ಯೂಟರ್ ಜೆಂಡರ್ ಮೀನ್ಸ್ ನಪುಂಸಕ ಲಿಂಗ ಅಂತೇಳಿ ಕರೆಯುವಂಥದ್ದು. ಈ ಕಡೆ ಅವರು ಇಲ್ಲಿ ಮಸ್ಕುಲಿನೂ ಇರೋದಿಲ್ಲ, ನೆಕ್ಸ್ಟ್ ಒನ್ನ ಫೆಮಿನೈನು ಇರೋದಿಲ್ಲ. ಅವ್ರು ಏನಂತೇಳಿ ಕರಿತೀವಿ ನ್ಯೂಟರ್ ಜೆಂಡರ್, ನಪುಂಸಕ ಲಿಂಗ ಅಂತೇಳಿ ನಾವು ಕರೆಯುವಂಥದ್ದು. ಇಟ್ ಡಿನೋಟ್ಸ್ ನೈದರ್ ಅ ಮೇಲ್ ನಾರ್ ಅ ಫಿಮೇಲ್. ಎಸ್ ಇನ್ನು ಕಾಮನ್ ಜೆಂಡರ್ ಒಳಗಡೆ ಏನ್ ನೋಡಿದ್ವಿ, ಇಟ್ ಡಿನೋಟ್ಸ್ ಐದರ್ ಮೇಲ್ ಆರ್ ಅ ಫಿಮೇಲ್. ಇಲ್ಲಿ ಮೇಲೂ ಇರಬಹುದು ಅಥವಾ ಫಿಮೇಲೂ ಇರಬಹುದು, ಬಟ್ ಅವು ಗುರುತಿಸ್ತೀವಿ
ಈ ಟೈಪ್ ಇರುತ್ತೆ ಅಂತೇಳಿ ಗುರುತಿಸ್ತೀವಿ. ಚೈಲ್ಡ್, ಬೇಬಿ, ಕ್ಯಾಂಡಿಡೇಟ್ ಆರ್ ಫೆಮಿನೈನ್ ಆರ್ ಎಸ್ ಮಸ್ಕ್ಯುಲಿನ್ ಯಾವ್ದಾದ್ರೂ ಇರ್ಬೋದು. ಮೇಲ್ ಆದ್ರೂ ಇರ್ಬೋದು ಅಥವಾ ಫಿಮೇಲ್ ಆದ್ರೂ ಇರೋದಕ್ಕೆ ನಾವು ಕಾಮನ್ ಜೆಂಡರ್ ಅಂತ ಹೇಳಿ ಕರೆದ್ರೆ, ನ್ಯೂಟರ್ ಜೆಂಡರ್ ನಪುಂಸಕ ಲಿಂಗ ಅಂತಂದ್ರೆ ಅಲ್ಲಿ ಯಾವುದು ಇರೋದಿಲ್ಲ. ಎಸ್ಪೆಷಲಿ ಆ ಕಡೆ ಮಸ್ಕುಲಿನೂ ಇರೋದಿಲ್ಲ, ಫೆಮಿನೈನು ಇರೋದಿಲ್ಲ, ದಟ್ ಈಸ್ ಕಾಮನ್ ಜೆಂಡರ್ನು ಇರೋದಿಲ್ಲ. ಅದಕ್ಕೇನಂತ ಕರಿತೀವಿ, ನ್ಯೂಟರ್ ಜೆಂಡರ್ ಆರ್ ನಪುಂಸಕ ಲಿಂಗ ಅಂತೇಳಿ ಕರೆಯುವಂಥದ್ದು. ಇಟ್ ಡಿನೋಟ್ಸ್ ನೈದರ್ ಅ ಮೇಲ್ ನಾರ್ ಅ ಫಿಮೇಲ್, ಅಥವಾ ಮೇಲೂ ಇರೋದಿಲ್ಲ ಫಿಮೇಲು ಇರೋದಿಲ್ಲ. ಎಕ್ಸಾಂಪಲ್ ನೋಡೋದಾದ್ರೆ ಪೆನ್ಸಿಲ್, ಪ್ಲಾನ್, ಪೆನ್, ಬೆಡ್, ರೂಮ್, ಬುಕ್, ಮ್ಯಾಂಗೋ ಆರ್ ಎಕ್ಸೆಟ್ರಾ ಇವೆಲ್ಲವೂ ನಪುಂಸಕ ಲಿಂಗಕ್ಕೆ ಸೇರುವಂತವು. ಎಸ್, ಹಾಗಿದ್ಮೇಲೆ ನೋಡ್ತಾ ಹೋಗೋಣ. ಇಲ್ಲಿ ಕ್ಲೆವರ್ ಅಂತೇಳಿ ಒಂದು ವರ್ಡ್ ಕೊಟ್ಟಿರುವಂತದ್ದು. ಕ್ಲೆವರ್ ಅನ್ನುವಂಥದ್ದು ಇದು ಎಕ್ಸೆಕ್ಟಿವ್ ಅಂತೇಳಿ ಆಗತ್ತ. ಎಕ್ಸೆಕ್ಟಿವ್ ನಾವು ಎಸ್ಪೆಷಲಿ ಅದು ಗರ್ಲಿಗೂ ಅಂತ ಬಳಸ್ತೀವಿ ಅಥವಾ ಎಸ್ ಬಾಯ್ಗೂ ಬಳಸ್ತೀವಿ. ದ್ಯಾಟ್ ಗರ್ಲ್ ಈಸ್ ಕ್ಲೆವರ್, ದ ಬಾಯ್ ಈಸ್ ಕ್ಲೆವರ್, ಈ ಟೈಪ್ ನಾವು ಬಳಸ್ತೀವಿ. ಎಕ್ಸಾಕ್ಟ್ ಆಗಿ ನಾವು ಬಳಸ್ತೀವಿ ಯಾವುದಕ್ಕೆ, ಮಸ್ಕುಲಿನ್ ಜೆಂಡರ್ಗೂ ಬಳಸ್ತೀವಿ, ಫೆಮಿನೈನ್ ಜೆಂಡರ್ಗೂ ಬಳಸ್ತೀವಿ, ಮಸ್ಕುಲಿನ್ ಜೆಂಡರ್ಗೂ ಬಳಸ್ತೀವಿ. ಎಸ್, ಈ ವರ್ಡ್ ಎಕ್ಸಾಕ್ಟಿವ್ ಆಗಿ ಬಂದಿರುವಂತದ್ದು ಈ ಸೆಂಟೆನ್ಸ್ ಅಲ್ಲಿ. ಎಸ್ ಅಂದ್ರೆ ಕಾಮನ್ ಆಗಿ ಬರುವಂತದ್ದು. ಇದು ಮಸ್ಕುಲಿನ್ ಜೆಂಡರ್ಗೂ ಬರುತ್ತಾ, ನೆಕ್ಸ್ಟ್ ಒಂದು ಫೆಮಿನೈನ್ ಜೆಂಡರ್ಗೂ ಬರುತ್ತಾ ಅಂತೆ. ನೆಕ್ಸ್ಟ್ ಒಂದು ಸನ್ ಅಂತ ಹೇಳಿದೆ, ಸೂರ್ಯ, ಸೂರ್ಯ ದೇವ ಅಂತ ಹೇಳಿ ಕರಿತೀವಿ. ಸನ್, ದಿಸ್ ಈಸ್ ಒನ್ ಆಫ್ ದಿ ಪ್ಲಾನೆಟ್, ದಿಸ್ ಈಸ್ ಅ ಲಿವಿಂಗ್ ಬೀಯಿಂಗ್, ಇದು ಜೀವಂತ ಇರುವಂತದ್ದು, ಬಟ್ ಲಿವಿಂಗ್ ಇದೆ. ಸನ್ ಅಂತಂದ್ರೆ ಎಸ್ಪೆಷಲಿ ಅದು ಮಸ್ಕುಲಿನ್ ಜೆಂಡರ್ ಅಂತೇಳಿ ಹೆಸರು ಸೂಚಿಸುತ್ತೆ, ಬಟ್ ಅದು ಆಗೋದಿಲ್ಲ. ಯಾಕಂತಂದ್ರ ಅದು ಒಂದು ಪ್ಲಾನೆಟ್, ಅದು ಒಂದು ಗ್ರಹ ಅಂತೇಳಿ ಕರೆಸ್ಕೊಳ್ಳುತ್ತಾ, ಹಿಂಗಾಗಿ ಅದು ಮಸ್ಕುಲಿನ್ ಜೆಂಡರ್ ಅಂಡ್ ಫೆಮಿನೈನ್ ಜೆಂಡರ್ ಆಗ್ಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಒನ್, ಇಂಡಿಯಾ ಈಸ್ ಅ ಕಂಟ್ರಿ, ಸಿ ಈಸ್ ವೆರಿ ರಿಚ್ ಇನ್ ಕಲ್ಚರ್. ಇಂಡಿಯಾ ಅನ್ನೋದು ಇದು ಯಾವ ಜೆಂಡರ್ ಅಲ್ಲಿ ಸೇರಿಕೊಳ್ಳೋದಿಲ್ಲ, ಮಸ್ಕುಲಿನೂ ಆಗೋದಿಲ್ಲ, ಫೆಮಿನೈನೂ ಆಗೋದಿಲ್ಲ, ಬಟ್ ಇಲ್ಲಿ ಕಂಟಿನ್ಯೂಸ್ ಇರುವಂತದ್ದು. ಸಿ ಈಸ್ ವೆರಿ ರಿಚ್ ಇನ್ ಕಲ್ಚರ್ ಅಂದ್ರೆ ಅವಳು ಭಾರತೀಯಳು ಅಂತೇಳಿ ನಾವು ಅನಿಸ್ಕೊಳ್ಳುತ್ತ, ಇದು ಫೆಮಿನೈನ್ ಜೆಂಡರ್ ಅಲ್ಲಿ ಬರುವಂತದ್ದು. ಬಟ್ ಇಂಡಿಯಾ ಈಸ್ ಅ ಕಂಟ್ರಿ, ಸಿ ಈಸ್ ಅ ರಿಚ್ ಇನ್ ಕಲ್ಚರ್ ಅಂತೇಳಿ ಕರೆಯುವಂಥದ್ದು. ಈ ಟೈಪ್ ಬಳಸ್ತೀವಿ. ನೆಕ್ಸ್ಟ್ ಒನ್, ಮಸ್ಕುಲಿನ್ ಅಂಡ್ ಫೆಮಿನೈನ್. ಎಸ್, ಯಾವ ಟೈಪ್ ಚೇಂಜಸ್ ಹಾಕುವಂತ ಹೋಗ್ತಾವ. ಎಸ್, ಮಸ್ಕುಲಿನ್ ಇದ್ದಿದ್ದು ಸಮ್ ಒನ್ ವರ್ಡ್ಸ್ ESS ಅಂತೇಳಿ ಹಚ್ಕೊಳ್ಳುತ್ತ, ಸಮ್ ಒನ್ ವರ್ಡ್ಸ್ INE ಅಂತೇಳಿ ಹಚ್ಕೊಳ್ಳುತ್ತ. ESS INE ಯಾವ ಟೈಪ್ ಚೇಂಜಸ್ ಆಕಾವಂತ ನೋಡ್ತಾ ಹೋಗೋಣ. ಮಸ್ಕುಲಿನ್, ಎಸ್ ಗಂಡು ಇದ್ದಿದ್ದು ಹೆಣ್ಣು ಅಂತೇಳಿ ನಾವು ಸೂಚಿಸ್ಬೇಕು. ಲೈನ್, ಲೈನ್ ಅಂತಂದ್ರ ಸಿಂಹ ಅಂತೇಳಿ ಕರಿತೀವಿ, ಸಿಂಹಿನಿ ಅಂತೇಳಿ ಹೇಳ್ಬೇಕು, ಲೈನೆಸ್ ಅಂತೇಳಿ ಅನ್ಬಹುದು, ESS ಅಂತೇಳಿ. ಆಕ್ಟರ್, ಎಸ್ ಆಕ್ಟ್ರೆಸ್. ನೆಕ್ಸ್ಟ್ ಒನ್, ಟೈಗರ್, ಟೈಗ್ರೆಸ್ ಅಂತೇಳಿ ಕರಿತೀವಿ. ಟೈಗರ್, ಹುಲಿ, ಎಸ್ ಗಂಡು ಹುಲಿ, ಹೆಣ್ಣು ಹುಲಿ ಅಂತೇಳಿ ಕರೆಯುವಂಥದ್ದು. ವೇಟರ್, ವೇಟ್ರೆಸ್. ನೆಕ್ಸ್ಟ್ ಒನ್, ಹೀರೋ, ಹೀರೋಯಿನ್, INE ಅಂತೇಳಿ ಹಚ್ಕೊಳ್ಳುವಂಥದ್ದು. ಹೀರೋ ಇರುವಂತದ್ದು ಹೀರೋಯಿನ್ ಆಗುತ್ತ, ಯಾವುದು ಫೆಮಿನೈನ್ ಜೆಂಡರ್ ಅಲ್ಲಿ. ನೆಕ್ಸ್ಟ್ ಒನ್, ಅದು ಯಾವುದು ಹಚ್ಕೊಳ್ಳೋದಿಲ್ಲ, ಒಂದ್ ಸಮ್ ಟೈಮ್ ESS ಅಂಡ್ INE ಹಚ್ಕೊಳ್ಳಾರ್ದಂಗನು ಬರುತ್ತೆ ಅಂತ ಹೇಳ್ಬಹುದು. ಹಸ್ಬೆಂಡ್ ಇದ್ದಿದ್ದ ವೈಫ್ ಆಗುತ್ತ. ಎಸ್, ಪತಿ, ಪತ್ನಿ ಅಂತೇಳಿ ಕರಿತೀವಿ. ಬ್ಯಾಚುಲರ್, ಎಸ್ ಸ್ಪಿಂಟರ್ ಅಂದ್ರ ಬಾಲಕ, ಬಾಲಕಿ ಅಂತೇಳಿ ಕರಿಬಹುದು. ಹಾರ್ಸ್, ಮೇರ್, ಎಸ್ ಇದು ಕುದುರೆ, ಗಂಡು ಕುದುರೆ, ಹೆಣ್ಣು ಕುದುರೆ ಅಂತೇಳಿ ಕರಿತೀವಿ. ಬುಲ್, ಖೌ. ನೆಕ್ಸ್ಟ್ ಒನ್, ಕಾಕ್, ಹೆನ್, ಹುಂಜ, ಕೋಳಿ ಅಂತೇಳಿ ಕರಿತೀವಿ. ನೆಫ್ಯೂ, ನೇಸ್ ಅಂತೇಳಿ ಕರಿತೀವಿ. ಎಸ್, ಈ ಟೈಪ್ ಚೇಂಜಸ್ ಆಗುವಂಥದ್ದು ಮಸ್ಕುಲಿನ್ ಜೆಂಡರ್ ಟು ಫೆಮಿನೈನ್ ಜೆಂಡರ್, ಹೌ ಟು ಚೇಂಜಸ್ ಅಂತೇಳಿ ನಾವು ಕರೆಸ್ಕೊಳ್ಳುವಂಥದ್ದು. ನೆಕ್ಸ್ಟ್ ಒನ್, ನೇಬರ್ ಅನ್ನುವಂತ ಒಂದು ವರ್ಡ್ ಇದೆ. ನೇಬರ್ ಇಲ್ಲಿ ಮಸ್ಕುಲಿನೂ ಇರಬಹುದು, ಫೆಮಿನೈನು ಇರಬಹುದು, ಕಾಮನ್ ಜೆಂಡರ್ ಆಗಿಯೂ ಇರಬಹುದು, ನ್ಯೂಟರ್ ಜೆಂಡರ್ ಆಗಿಯೂ ಇರಬಹುದು. ಇದು ಕಾಮನ್ ಆಗಿರುವಂತದ್ದು ಅಂತೇಳಿ ನಾವು ಕರೆಯುವಂಥದ್ದು. ಇದು ಉಭಯಲಿಂಗ. ಅವರು ನೇಬರ್ಸ್ ಅಂತಂದ್ರ ಇಲ್ಲಿ ಗರ್ಲ್ ಆದ್ರೂ ಇರಬಹುದು, ಅಥವಾ ಬಾಯ್ ಆದ್ರೂ ಇರಬಹುದು, ಅಥವಾ ಇನ್ನೊಂದು ಏನಾದ್ರೂ ಇರಬಹುದು. ಇದು ಕಾಮನ್ ಜೆಂಡರ್ ಕ ಸೇರುತ್ತೆ ಅಂತ ಹೇಳ್ಬಹುದು. ಇದು ಎಸ್ ನೌನ್ ಟಾಪಿಕ್ಸ್ ಅಲ್ಲಿ ಜೆಂಡರ್ಸ್ ಅನ್ನುವಂತ ಒಂದು ಟಾಪಿಕ್, ಇದು ಇಂಪಾರ್ಟೆಂಟ್ಸ್ ಆಗತ್ತ ಅಂತ ಹೇಳ್ತೀವಿ.